ಲೇಡೀಸ್ ಅಂಡ್ ಜೆಂಟಲ್ಮನ್, ಡಿ.ಕೆ. ಶಿವಕುಮಾರ್ ಅಂತಿಮ ಆಟವನ್ನು ದೆಹಲಿಯಲ್ಲಿ ಆಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಒಂದು ರೀತಿಯ ಧರ್ಮ ಸಂಕಟ ಅನ್ನೋ ಥರ ಈಗ ಶುರುವಾಗಿದೆ. ಹೈಕಮಾಂಡ್ ಅಕ್ಷರಶಃ ಪೀಕಲಾಟದಲ್ಲಿ ಡಿ.ಕೆ. ಶಿವಕುಮಾರ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಸ್ಪಷ್ಟ ನಿಲುವನ್ನು ತಿಳಿಸಿ ಅಂತ ಒಂದು ರೀತಿ ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ. ಇವರು ಡಿ.ಕೆ. ಶಿವಕುಮಾರ್ ಕೇಳ್ತಾ ಇಲ್ಲ ಹೈಕಮಾಂಡ್ಗೆ. ಡಿ.ಕೆ. ಶಿವಕುಮಾರ್ ಈಗ ಹೇಳ್ತಾ ಇದ್ದಾರೆ, ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅದು ನನ್ನ ಹಕ್ಕು, ನಾನು ಮಾಡಿರೋ ಕೆಲಸದ ಕೂಲಿ ಅನ್ನುವಂಥ ಶಬ್ದವನ್ನ ಡಿ.ಕೆ. ಶಿವಕುಮಾರ್ ಯೂಸ್ ಮಾಡಿದ್ದಾರೆ. ಹಾಗಾದ್ರೆ ದೆಹಲಿಯಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅನ್ನ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನುವ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ರೀತಿ ಸಂಕಷ್ಟವನ್ನ ತಂದಿಟ್ಟಿದೆ. ಸಿದ್ದರಾಮಯ್ಯನವರು ಮಾತು ಕೇಳ್ತಾ ಇಲ್ಲ ಹೈಕಮಾಂಡ್ 3 ಬಾರಿ ಆಹ್ವಾನ ಕೊಟ್ಟರೂ ಕೂಡ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿಲ್ಲ ಚರ್ಚೆ ಮಾಡಲಿಕ್ಕೆ. ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ, ನಾಯಕತ್ವ ಬದಲಾವಣೆ, ಸಂಪುಟ ಪುನಾರಚನೆ ಮುಂತಾದ ಅಂಶಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ದೆಹಲಿಗೆ ಬನ್ನಿ ಅಂತ ಹೈಕಮಾಂಡ್ ಕರೆದ್ರೂ ಕೂಡ ಸಿದ್ದರಾಮಯ್ಯನವರು ಹೋಗಿಲ್ಲ. 3 ಬಾರಿ ಕರೆದ್ರೂ ಕೂಡ ಯಾವ್ಯಾವುದೇ ನೆಪವನ್ನು ಹೇಳಿ ಸಿದ್ದರಾಮಯ್ಯನವರು ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಹೈಕಮಾಂಡ್ಗೆ ಒಂದು ರೀತಿ ಸಡ್ಡು ಹೊಡೆದಿದ್ದಾರೆ. ಹಾಗಾಗಿ ಅಧಿಕಾರ ಹಸ್ತಾಂತರ ಆಗೇ ಆಗುತ್ತೆ, ಮುಖ್ಯಮಂತ್ರಿ ಆಗೇ ತೀರ್ತೀನಿ ಅಂತ ಹಠಕ್ಕೆ ಬಿದ್ದಿರುವ ಡಿ.ಕೆ. ಶಿವಕುಮಾರ್ ಈಗ ಒಂದು ರೀತಿ ಫ್ರಸ್ಟ್ರೇಷನ್ಗೆ ಒಳಗಾಗಿರೋರ ಥರ ಆಗ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ? ಹೈಕಮಾಂಡ್ ಮಾತನ್ನು ಕೂಡ ಯಾಕೆ ಸಿದ್ದರಾಮಯ್ಯನವ್ರು ಕೇಳ್ತಾ ಇಲ್ಲ? ಹೈಕಮಾಂಡ್ಗಿಂತ ಸಿದ್ದರಾಮಯ್ಯನವ್ರು ಏನು ದೊಡ್ಡವರ? ಕಾಂಗ್ರೆಸ್ ಹೈಕಮಾಂಡ್, ಕಾಂಗ್ರೆಸ್ನ ಒಂದು ಸಂಸ್ಕೃತಿ, ಕಾಂಗ್ರೆಸ್ನಲ್ಲೇ ಹುಟ್ಟಿ ಬೆಳೆದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಗೊತ್ತು. ಆದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ವಲಸೆ ಬಂದಂಥವರು, JDSನಿಂದ ಬಂದಂಥವರು. ಅವರು ಹೈಕಮಾಂಡ್ಗೆ ಈ ರೀತಿಯ ಒಂದು ರೆಸ್ಪಾನ್ಸ್ ಮಾಡೋದನ್ನು ನೋಡಿ ಡಿ.ಕೆ. ಶಿವಕುಮಾರ್ ಅಕ್ಷರಶಃ ಕೆಂಡಾಮಂಡಲರಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿರೋ ಸಂದರ್ಭದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ರು CM ವಿರುದ್ಧ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯಾಕೆ ನಿಮ್ಮ ಮಾತನ್ನು ಕೂಡ ಸಿದ್ದರಾಮಯ್ಯನವರು ಕೇಳ್ತಾ ಇಲ್ಲ ಅಂತ ಪ್ರಶ್ನಿಸಿದ್ರು ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ನೀವೇ ಹೇಳಿ, ಸಿದ್ದರಾಮಯ್ಯನವರಿಗೆ ನೀವೇ ಮನವರಿಕೆ ಮಾಡಿ, ಕನ್ವಿನ್ಸ್ ಮಾಡಿ ಅನ್ನುವಂಥ ಆಗ್ರಹವನ್ನು ಡಿ.ಕೆ. ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ಗಿಂತ ಯಾರೂ ದೊಡ್ಡವರಲ್ಲ, ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಅನ್ನೋದಲ್ಲ. ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳಬೇಕಾಗಿರೋದು ನಮ್ದೆಲ್ಲ ಕರ್ತವ್ಯ ಅನ್ನುವಂತಹ ಅಸ್ತ್ರವನ್ನ ಡಿ.ಕೆ. ಬ್ರದರ್ಸ್ ಮಲ್ಲಿಕಾರ್ಜುನ ಖರ್ಗೆ ಅವರ ಎದುರಿಗೆ ಇಟ್ಟಿದ್ದಾರೆ. ಎಸ್ ವೀಕ್ಷಕರೇ, ಜಪ್ಪಯ್ಯ ಅಂದ್ರೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟು ಕೊಡಲು ಇಷ್ಟವಿಲ್ಲದ ಸಿದ್ದರಾಮಯ್ಯನವರು 3 ಬಾರಿ ಹೈಕಮಾಂಡ್ ಇನ್ವಿಟೇಷನ್ ಕೊಟ್ಟರು ಕೂಡ ಚರ್ಚೆಗೆ ದೆಹಲಿಗೆ ಹೋಗಿಲ್ಲ. ಇದು ಡಿ.ಕೆ. ಶಿವಕುಮಾರ್ ಅವರನ್ನ ಕುಪಿತಗೊಳ್ಳುವಂತೆ ಮಾಡ್ತಾ ಇದೆ. ಅಟ್ಲೀಸ್ಟ್ ನೀವು ಯಾವಾಗ ಮಾಡ್ತೀರಾ ಅಂತ ಹೇಳಿ. ನಾನು ಇಷ್ಟು ದಿನ ಕಾಯ್ತಾ ಇದ್ದೀನಲ್ಲ, ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಲ್ಲ ಕಾಂಗ್ರೆಸ್ಗೆ, ಅದಕ್ಕೆ ಕೂಲಿಯನ್ನು ಕೊಡ್ತೀರೋ ಇಲ್ವೋ ಅದನ್ನಾದರೂ ಕ್ಲಿಯರ್ ಆಗಿ ಹೇಳಿ ಅನ್ನುವಂಥ ಮಾತನ್ನ ಖರ್ಗೆ ಅವರಿಗೆ ಡಿ.ಕೆ. ಶಿವಕುಮಾರ್ ಹಕ್ಕೊತ್ತಾಯ ಮಾಡಿದ್ದಾರೆ ಅನ್ನೋದು ಸ್ಫೋಟಕ ಅಂಶಗಳು ದೆಹಲಿಯಿಂದ ಸಿಗ್ತಾ ಇದ್ದಾರೆ. ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಮೀಟ್ ಮಾಡಬೇಕು. ರಾಹುಲ್ ಗಾಂಧಿ ಅವರು ಸದ್ಯಕ್ಕೆ ಸಿಗೋದು ಡೌಟ್ ಅನ್ನುವಂಥ ವಾತಾವರಣ ಇದೆ. ಮೇ 4ನೇ ತಾರೀಕಿಗೆ ಚುನಾವಣಾ ಫಲಿತಾಂಶ ಪಂಚರಾಜ್ಯಗಳದ್ದು. ಕರ್ನಾಟಕದ 2 ಉಪಚುನಾವಣೆಗಳ ಫಲಿತಾಂಶವೂ ಕೂಡ ಅವತ್ತೇ ಬರುತ್ತೆ. ಕೇರಳ, ತಮಿಳುನಾಡು, ಪಾಂಡಿಚೇರಿ, ಆಸಾಂ, ಪಶ್ಚಿಮ ಬಂಗಾಳ ಈ 5 ರಾಜ್ಯಗಳ ಉಪಚುನಾವಣಾ ಫಲಿತಾಂಶ 4ನೇ ತಾರೀಕಿಗೆ ಬರುತ್ತೆ. 4ನೇ ತಾರೀಕು ಬಂದ ಮೇಲೆ ರಿಸಲ್ಟ್ ಏನಾಗುತ್ತೆ ಅನ್ನೋದ್ರ ಮೇಲೆ ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಮತ್ತೆ ತಿರುವು ಪಡಿಬೋದು ಅಂತ ಆತಂಕಕ್ಕೊಳಗಾಗಿರುವಂಥ ಡಿ.ಕೆ. ಶಿವಕುಮಾರ್ 4ನೇ ತಾರೀಕಿನ ಒಳಗೆ ಹೈಕಮಾಂಡ್ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೊಡಿ, ರಾಜ್ಯದ ಜನ ಕಾಯ್ತಾ ಇದ್ದಾರೆ, ನಾನು ಮಾಡಿರೋ ಕೆಲಸಕ್ಕೆ ಕೂಲಿ ಕೊಡಿ ಅನ್ನುವಂಥ ಹಕ್ಕೊತ್ತಾಯವನ್ನು, ಆಗ್ರಹವನ್ನು ಹೈಕಮಾಂಡ್ಗೆ ಮಾಡ್ತಾ ಇದ್ದಾರೆ. ಎಡೆ ಬಿಡದೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅಕ್ಷರಶಃ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಹಠತೊಟ್ಟು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಈ ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕು. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.